ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಧನ್ವಿ ಕನ್ನಡದಾಗ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನೀವು ನೋಡ್ತಿರ್ಬೋದು, ನನ್ನ ಮಗಳು ಸ್ಕೂಲಿಗೆ ಅಂತ ಹೊರಟಿದ್ದಾರೆ. ತುಂಬಾ ಖುಷಿಯಾಗುತ್ತೆ ಅವನ ಬಗ್ಗೆ ಹೇಳಬೇಕು ಅಂತ ಅಂದರೆ. ಏನಕ್ಕಂದರೆ ಬೆಳಗ್ಗೆನೇ ಸ್ವಲ್ಪ 5 ನಿಮಿಷ ಇದೊಳೋದಕ್ಕೆ ಸ್ವಲ್ಪ ಕಾಟ ಕೊಡ್ತಾನೆ ಅಷ್ಟೇ. ಇನ್ನು ರೆಡಿ ಆಗಿರೋದಕ್ಕಾಗಿರ್ಬೋದು ಅಥವಾ ಸ್ಕೂಲ್ಗೆ ಹೋಗೋದಕ್ಕಾಗಿರ್ಬೋದು ತುಂಬಾ ಖುಷಿಪಟ್ಟು ವ್ಯಾನ್ ಬಂದಿದ ತಕ್ಷಣ ಬಾಯ್ ಅಂತ ಹೇಳ್ಬಿಟ್ಟು ನಾವು ಬೇಡ ಅಂತ ಕಳಿಸ್ಬಿಟ್ಟು ಹೋಗ್ತಾ ಇರ್ತಾನೆ ಸ್ಕೂಲಿಗೆ. ಅದು ಹೇಳೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಏನಕ್ಕಂದರೆ ಈಗಿನ ಕಾಲದಲ್ಲಿ ಎಲ್ಲ ಮಕ್ಕಳು ಆ ರೀತಿ ಇರೋದಿಲ್ಲ. ಹೋಗೋದಕ್ಕೆ ತುಂಬಾ ಅಳ್ತಾ ಇರ್ತಾರೆ. ಅದಕ್ಕೋಸ್ಕರ ಇದನ್ನು ಶೇರ್ ಮಾಡಿಕೊಂಡೆ. ಖುಷಿ ಆಗುತ್ತಲ್ವ, ಇದನ್ನೆಲ್ಲ ಮೆಮೊರಿ ಮೂಮೆಂಟ್ಸು, ಅದಕ್ಕೆ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ. ಸೊ ಫ್ರೆಂಡ್ಸ್, ಇವತ್ತಿನ ದಿನ ಒಂದು ಒಳ್ಳೆ ಬ್ರೇಕ್ಫಾಸ್ಟು ಮತ್ತು ಒಂದು ಒಳ್ಳೆ ಜ್ಯೂಸ್, ಹೆಲ್ದಿ ಆದಂಥ ಜ್ಯೂಸನ್ನ ತೋರಿಸ್ತಾ ಇದ್ದೀನಿ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಒಂದು ಪಾಲಕ್ ಸೊಪ್ಪು ಒಂದು ಹಿಡಿ, ಅಂದರೆ ಒಂದು ಹಿಡಿ ತೊಗೊಂಡಿದ್ದೆ. ಅದಕ್ಕೆ ನೀವು ತೊಳೆದ್ಬಿಟ್ಟು ಪಾಲಕ್ ಸೊಪ್ಪನ್ನ ನೀವು ಬೇಯಿಸ್ಕೋಬೋದು, ಇಲ್ಲಾಂದರೆ ಇಲ್ಲ ಹಾಗೆ ತೊಗೊಂಡ್ರೂ ನಡೆಯುತ್ತೆ. ತೊಳೆದ್ಬಿಟ್ಟು ನೀವು ಪಾಲಕ್ ಸೊಪ್ಪನ್ನ ಒಂದು ಹಿಡಿ ತೊಗೊಳ್ಳಿ. ಅದಕ್ಕೆ ಒಂದು ಸ್ವಲ್ಪ ಪುದೀನ ಸೊಪ್ಪು, ಕರಿಬೇವು ಸಹ ಆ್ಯಡ್ ಮಾಡಿಕೊಂಡ್ರೆ, ಕರಿಬೇವು ಕಣ್ಣಿಗೆ ಆಗಿರ್ಬೋದು ಅಥವಾ ಕೂದಲಿಗಾಗಿರ್ಬೋದು ತುಂಬಾ ಒಳ್ಳೆಯದು. ಇದಕ್ಕೆ ಸ್ವಲ್ಪ ಶುಂಠಿ ಮತ್ತು ಒಂದು ಅರ್ಧ ಸೌತೆಕಾಯಿ ತೊಗೊಂಡ್ರೆ ಜಾಸ್ತಿ ಆಗುತ್ತೆ. ಸೊ ಇದಕ್ಕೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಬಿಟ್ಟು ರುಬ್ಕೋಬೇಕಾಗತ್ತೆ. ರುಬ್ಬಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನಿಂಬೆ ರಸನ ಹಾಕ್ಕೊಂಡು ಡೈಲಿ ಬೆಳಗ್ಗೆ ಇದನ್ನು ಕುಡಿತಾ ಬಂದರೆ, ಇಲ್ಲಾಂದರೆ ವಾರಕ್ಕೊಂದು 3 ಸಲ ಕುಡಿದ್ರೂ ಆಗುತ್ತೆ. ಇದನ್ನು ಡೈಲಿ ಕುಡಿತಾ ಬಂದರೆ ನಮ್ಮ ದೇಹದಲ್ಲಿ ಐರನ್ ಅಂಶ ಆಗಿರ್ಬೋದು ಅಥವಾ ವಿಟಮಿನ್ ಎ, ವಿಟಮಿನ್ ಸಿ, ಫೈಬರು, ಮತ್ತು ಈಗ ಹೆಂಗೆ ಅಂದರೆ ಈಗಿನ ಜನ್ರೇಷನ್ ಹೆಂಗಾಗ್ಬಿಟ್ಟಿದೆ ಅಂತಂದರೆ ಕೆಲಸ ಏನೋ ಒಂದು ಒತ್ತಡ, ಮನೇಲಿ ಏನೋ ಒಂಥರ ಕೆಲಸ ಮಾಡಿ ಬಂದುಬಿಟ್ರೆ ಸಾಕಪ್ಪ, ಅಥವಾ ನಾವು ಮನೇಲೇ ಇದ್ದವರು ಸಹ ಕೆಲಸ ಮಾಡಿದ್ರೆ ಬೇರೆ ಏನಕ್ಕೂ ಇಂಟ್ರೆಸ್ಟೇ ಬರಲ್ಲ, ಆ ರೀತಿ ಆಗಿರುತ್ತೆ. ಸೊ ಇದನ್ನು ನಾವು ಮಾಡ್ಕೊಂಡು ಕುಡಿಯೋದ್ರಿಂದ ಡಾಕ್ಟರ್ನ ದೂರ ಇಡ್ಬೋದು ಅಂತ ನನ್ನ ಅನಿಸಿಕೆ. ಈಗ ಬ್ಲಡ್ ಎಲ್ಲ ಕಮ್ಮಿ ಇರೋರಿಗೆ ಅಥವಾ ವಿಟಮಿನ್ ಎ ಕಣ್ಣಿಗಾಗಿರ್ಬೋದು ಕೂದಲಿಗಾಗಿರ್ಬೋದು ಎಲ್ಲನೂ ಸಹ ತುಂಬಾ ಒಳ್ಳೆಯದು. ಸೊ ಈ ರೀತಿಯಾಗಿ ಡೈಲಿ ಮಾಡ್ಕೊಂಡು ಕುಡೀರಿ, ತುಂಬಾ ಚೆನ್ನಾಗಿರುತ್ತೆ ಮತ್ತು ಹೆಲ್ದಿಯಾಗಿಯೂ ಇರ್ಬೋದು. ಸೊ ಹೆಲ್ದಿಯಾದ ಬ್ರೇಕ್ಫಾಸ್ಟ್ ಕಡೆ ನೋಡೋಣ ಬನ್ನಿ. ಈ ಹೆಲ್ದಿಯಾದ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ನಾನು ಒಂದು ಪಾತ್ರೆಯಲ್ಲಿ ಪಾಲಕ್ ಸೊಪ್ಪನ್ನ ನೀಟಾಗಿ ತೊಳೆದುಬಿಟ್ಟು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪನ್ನು ಸಹ ಆ್ಯಡ್ ಮಾಡ್ಕೋಬೋದು. ಇದೇ ಟೈಮಲ್ಲಿ ಇನ್ನೊಂದು ಪಾತ್ರೆಯಲ್ಲಿ ನಾನು ಬ್ರೋಕ್ಲಿನ ತೊಳೆದುಬಿಟ್ಟು ನೀಟಾಗಿ ಚಿಕ್ಕದಾಗಿ ಅದನ್ನು ಕಟ್ ಮಾಡಿಕೊಂಡು ಇದ್ರ ಜೊತೆಗೆ ಕಾರ್ನ್ ಸಹ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಬಿಟ್ಟು ಎರಡನ್ನೂ ಸಹ ಬೇಯಲಿಕ್ಕೆ ಸ್ವಲ್ಪ ಹೊತ್ತು ಬಿಟ್ಕೊಳ್ಳಿ. ಮಕ್ಕಳಿಗೆ ಕಾರ್ನ ಬೇಕಾದ್ರೆ ಬೇಯಿಸ್ಬಿಟ್ಟು ಕೊಟ್ಬಿಡ್ಬೋದು, ತಿಂತಾರೆ. ಆದರೆ ಈ ಬ್ರೋಕ್ಲಿ ಆಗಿರ್ಬೋದು ಅಥವಾ ಪಾಲಕ್ ಸೊಪ್ಪಿಂದ ಏನಾದ್ರು ಮಾಡಿಬಿಟ್ಟು ಕೊಟ್ಟರೆ ಅದು ತಿನ್ನೋದಕ್ಕೆ ಇಷ್ಟಪಡಲ್ಲ ಅಷ್ಟಾಗಿ. ಸೊ ಇದೇ ಟೈಮಲ್ಲಿ ಒಂದು ಮಿಕ್ಸಿ ಜಾರ್ನ ತೊಗೊಂಡು ಆ ಮಿಕ್ಸಿ ಒಳಗಡೆ ಬೇಯಿಸಿಟ್ಕೊಂಡಿರೋಂಥ ಪಾಲಕ್ ಸೊಪ್ಪು ಮತ್ತು 2 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಜಾಸ್ತಿ ಸ್ಪೈಸ್ ಹಾಕಿಲ್ಲ, ಏನಕ್ಕಂದರೆ ನನ್ನ ಮಗಳಿಗೆ ಜೀರಿಗೆ ಆಗಿರ್ಬೋದು ಅಥವಾ ಮೆಣಸಿನ್ಕಾಯಿ ಸ್ವಲ್ಪ ಅಲರ್ಜಿ. ಸೊ ಅದಕ್ಕೋಸ್ಕರ ನಾನು ಇಲ್ಲಿ 2 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಜೀರಿಗೆನೂ ಸಹ ಆ್ಯಡ್ ಮಾಡ್ಕೋಬೋದು. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನೀರು ಹಾಕ್ಕೊಂಡು ರುಬ್ಕೊಳ್ಳಿ. ರುಬ್ಬಿದಾದ ನಂತರ ಈ ಗೋಧಿ ಹಿಟ್ಟು ನೀವು ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೋ ಅದು ಅಷ್ಟು ನೋಡಿಕೊಂಡು ಗೋಧಿ ಹಿಟ್ಟು ಜೊತೆಗೆ ಸ್ವಲ್ಪ ಉಪ್ಪನ್ನು ಹಾಕ್ಬಿಟ್ಟು ಮೊದಲೇ ಮಿಕ್ಸ್ ಮಾಡಿಕೊಂಡ್ರೆ, ನೀವು ಈ ರೀತಿಯಾಗಿ ಪಾಲಕ್ ಸೊಪ್ಪು ಮಿಶ್ರಣ ಹಾಕಿದಾಗ ಅದು ಎಲ್ಲ ಕಡೆಯೂ ಸೇರಲ್ಲ ಅನ್ನೋದೊಂದು. ಅದಕ್ಕೋಸ್ಕರ ನೀವು ಮುಂಚೆನೇ ಎಲ್ಲನೂ ನೀಟಾಗಿ ಕಲಸಿ ಅದಾದ ನಂತರ ಪಾಲಕ್ ಸೊಪ್ಪು ಮಿಶ್ರಣನ ಹಾಕ್ಬಿಟ್ಟು ಚೆನ್ನಾಗಿ ನಾದ್ಕೊಳ್ಳಿ. ಇದು ಒಂದು ಸ್ವಲ್ಪ ಹೊತ್ತು ಬನ್ನಿ ಬರೋದಕ್ಕೆ ನಾನು ಒಂದು ಪ್ಲೇಟ್ನ ಕ್ಲೋಸ್ ಮಾಡಿಬಿಟ್ಟು ಇಟ್ಟಿದ್ದೀನಿ. ಇದೇ ಟೈಮ್ನಲ್ಲಿ ಒಂದು ಜಾರ್ನಲ್ಲಿ ಪನ್ನೀರನ್ನ ಹಾಕ್ಕೊತಾ ಇದ್ದೀನಿ. ಪನ್ನೀರ್ ಇಲ್ಲಿ ಅಂಗಡಿಯಿಂದ ತರಿಸಿರೋದು, ನೀವು ಬೇಕಾದರೆ ಮನೇಲೂ ಸಹ ಮಾಡ್ಕೋಬೋದು. ನಾನು ನೆಕ್ಸ್ಟು ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ ಯಾವಾಗಾದರೂ ಮನೇಲಿ ಯಾವ ರೀತಿಯಾಗಿ ಮಾಡ್ಬೋದು ಅಂತ. ಸೊ ಇಲ್ಲಿ ಪನ್ನೀರನ್ನ ತೊಗೊಂಡಿದ್ದೀನಿ. ಪನ್ನೀರ್ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಬೇಯಿಸಿ ಇಟ್ಕೊಂಡಿರೋಂಥ ಬ್ರೋಕ್ಲಿ ಆಗಿರ್ಬೋದು ಅಥವಾ ಕಾರ್ನ್ ಆಗಿರ್ಬೋದು ಹಾಕ್ಕೋಬೇಕಾಗುತ್ತೆ. ಇದ್ರ ಜೊತೆಗೆ ಒಂದು 3 ಆನಿಯನ್ ಹಾಕೋಬೇಕು, ಈರುಳ್ಳಿನ. ನಾನಿಲ್ಲಿ ಮರೆತುಬಿಟ್ಟು ಲಾಸ್ಟಲ್ಲಿ ಹಾಕ್ಕೊಂಡಿದ್ದೀನಿ, ಅಂದರೆ ಮರೆತುಬಿಟ್ಟಿದ್ದೀನಿ, ಹಚ್ಚಿಟ್ಕೊಂಡು ಮರೆತುಬಿಟ್ಟು ಲಾಸ್ಟಲ್ಲಿ ಹಾಕ್ಕೊಂಡಿದ್ದೀನಿ. ಸೊ ಅದಕ್ಕೆ ಈಗಲೇ ಹೇಳ್ತಾ ಇದ್ದೀನಿ, ಆನಿಯನ್ನ ನಾವು ಮುಂಚೆನೇ ಹಾಕ್ಕೋಬೇಕಾಗುತ್ತೆ ಇದಕ್ಕೆ. ಈಗ ನಾನು ಎಲ್ಲ ಥರದ ಸ್ಪೈಸಸ್ನ ಹಾಕೋತಾ ಇದ್ದೀನಿ. ಒಂದು ಸ್ಪೂನು ಧನಿಯಾ ಪುಡಿ, 1 ಸ್ಪೂನು ಖಾರದ ಪುಡಿ, ಖಾರನ ನೋಡಿ ಹಾಕ್ಕೊಳ್ಳಿ.
ಖಾರದ ಪುಡಿ ಆಗಿರ್ಬೋದು, ಗರಂ ಮಸಾಲ, ಚಾಟ್ ಮಸಾಲ, ಆಮೇಲೆ ಧನಿಯಾ ಪುಡಿ, ಖಾರದ ಪುಡಿ, ಆಮೇಲೆ ಪೆಪ್ಪರ್ ಪೌಡರು, ಈ ರೀತಿ ಎಲ್ಲನೂ ಸಹ ಹಾಕ್ಕೊಂಡು ತರ್ತರಿಯಾಗಿ ರುಬ್ಕೊಳ್ಳಿ. ಜಾಸ್ತಿ ತರ್ತರಿ ಅಂತಲ್ಲ, ಸ್ವಲ್ಪ ನೋಡಿಕೊಂಡು, ಅಂದರೆ ಈಗ ಒಬ್ಬಟ್ಟಿಗೆ ಯಾವ ಥರ ಇದ್ದರೆ ಚೆನ್ನಾಗಿರುತ್ತೆ ಆ ಥರನೇ ಸ್ವಲ್ಪ ನೋಡಿಕೊಂಡು ನಾವು ತರ್ತರಿಯಾಗಿ ರುಬ್ಕೋಬೇಕಾಗುತ್ತೆ. ಸೊ ಫ್ರೆಂಡ್ಸ್, ಈ ಟೈಮ್ನಲ್ಲಿ ಒಂದು ಚೆನ್ನಾಗಿರೋಂಥ ಲೈನ್ ಹೇಳೋಣ ಅಂತ ತುಂಬ ಇಷ್ಟ ಆಗ್ತಾಯಿದೆ. ಸಂಬಂಧ ಉಳಿಯುವುದು ಪ್ರೀತಿಯಿಂದ ಅಲ್ಲ, ಅರ್ಥ ಮಾಡಿಕೊಳ್ಳೋದ್ರಿಂದ. ನಂಬಿಕೆ ಇರುವ ಸಂಬಂಧ ಹೆಚ್ಚು ದಿನ ಉಳಿಯುತ್ತದೆ. ಸಣ್ಣ ಕಾಳಜಿ ದೊಡ್ಡ ಸಂಬಂಧ ತರುತ್ತದೆ. ಸಮಯ ಕೊಟ್ಟರೆ ಸಂಬಂಧ ಗಟ್ಟಿಯಾಗುತ್ತದೆ. ಗೌರವ ಇರುವ ಜಾಗದಲ್ಲಿ ಸಂಬಂಧ ಸುಂದರವಾಗಿರುತ್ತದೆ. ಮಾತಿನಲ್ಲಿ ಮನಸ್ಸು ಸಂಬಂಧ ಉಳಿಯುವುದಿಲ್ಲ. ಒಳ್ಳೆಯ ಸಂಬಂಧ ಅದೃಷ್ಟ ಅಲ್ಲ, ಕಾಳಜಿ. ಪ್ರೀತಿ ಇದ್ದರೆ ದೂರವು ಹತ್ತಿರವಾಗಿರುತ್ತದೆ. ನಿಜವಾದ ಸಂಬಂಧ ಎಂದಿಗೂ ಬದಲಾಗುವುದಿಲ್ಲ. ಅರ್ಥ ಮಾಡಿಕೊಂಡ ಸಂಬಂಧ ಉತ್ತಮ ಸಂಬಂಧ ಮತ್ತು ರಹಸ್ಯ. ಸಂಬಂಧಕ್ಕೆ ಪ್ರೀತಿ ಬೇಕು, ಉಳಿಯಲು ನಂಬಿಕೆ ಬೇಕು. ಇದನ್ನು ಯಾಕಪ್ಪ ಹೇಳ್ಕೊಂಡೆ ಅಂತ ಅಂದರೆ, ಕೆಲವೊಂದು ಸಂಬಂಧನೇ ಹೆಂಗೆ ಅಂದರೆ, ಅದು ಮಾತು ಬಂದಾಗ ಯಾರೇ ಆಗಿರ್ಬೋದು, ಅಥವಾ ದೊಡ್ಡವರೇ ಆಗಿರ್ಬೋದು, ಚಿಕ್ಕವರೇ ಆಗಿರ್ಬೋದು, ನಾವು ಏನು ಮಾಡಬೇಕು, ಅದನ್ನು ಯೋಚನೆ ಮಾಡಿ ಮಾತಾಡಬೇಕು. ಏನೋ ಫ್ಲೋ ಅಲ್ಲಿ ಹೇಳ್ಬಿಟ್ವಿ, ಅಥವಾ ಅದೆಲ್ಲ ನಾವು ಈಗ ಒಂದ್ಸಲ ಹೇಳಿದ್ದಾಗಿರ್ಬೋದು, ಒಂದ್ಸಲ ಆಡಿರೋದಾಗಿರ್ಬೋದು, ಮಾತು ಯಾವತ್ತೂ ಹಿಂದೆ ತಗೊಳ್ಳೋದಕ್ಕಾಗೋದಿಲ್ಲ. ಇನ್ನೂ ಒಂದು ಏಟು ಹೊಡೆದ್ಬಿಟ್ರೂ ಸಹ ನಾವು ಅದನ್ನು ಸಹಿಸ್ಕೊಬೋದು. ಆದರೆ ನಾವು ಆಡಿರೋಂಥ ಮಾತು ಯಾವತ್ತೂ ಹಿಂದೆ ಬರೋದಿಲ್ಲ. ಸೊ ಫ್ರೆಂಡ್ಸ್, ಇದನ್ನು ಹೇಳ್ತಾ ನಾವು ಏನೇ ಮಾತಾಡೋದಾಗಿರ್ಬೋದು, ದೊಡ್ಡವರಾಗಿರ್ಬೋದು, ಚಿಕ್ಕವರಾಗಿರ್ಬೋದು, ಅವ್ರ ಗೌರವ ಅಥವಾ ಪ್ರತಿಷ್ಠೆ ಇದನ್ನೆಲ್ಲ ಸೈಡ್ಗೆ ಇಟ್ಬಿಟ್ಟು ನಾವು ಸಂಬಂಧ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ನಾವು ಏನೇ ಮಾತಾಡಿದ್ರೂ ಅದನ್ನು ಯೋಚನೆ ಮಾಡಿ ಮಾತಾಡೋಣ ಅಂತ ಹೇಳ್ತಾ ಈ ವಿಡಿಯೋನ ಮುಂದೆ ಓಡಿಸೋಣ ಬನ್ನಿ. ನಾನು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹ ರುಬ್ಬೋದಕ್ಕೆ ಹಾಕ್ಕೊಂಡಿದ್ದೆ. ಇದೇ ಟೈಮಲ್ಲಿ ನಾನು ಚಪಾತಿ ಏನು ಮಾಡ್ಕೊಂಡಿದ್ದೆ ಅದನ್ನು ನಾನು ಇಲ್ಲಿ ಲಟ್ಟಿಸ್ಕೊಬೇಕಾಗುತ್ತೆ. ಲಟ್ಟಿಸ್ಕೊಂಡು ಒಂದು ನಾರ್ಮಲ್ ಸೈಜ್ಗೆ ಲಟ್ಟಿಸ್ಕೊಳ್ಳಿ. ಲಟ್ಟಿಸ್ಕೊಂಡಿದ್ದಾದ ನಂತರ ನಾನು ಏನು ಸ್ಟಫಿಂಗ್ ಮಾಡ್ಕೊಂಡಿದ್ನೋ ಅದನ್ನು ನಾನು ಇಲ್ಲಿ ಹಾಕ್ಕೊತಾ ಇದ್ದೀನಿ. ಜಾಸ್ತಿ ಹಾಕ್ಕೊಳ್ಳೋದು ಬೇಡ, ಸ್ವಲ್ಪ ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಈಗ ಇದು ಫಿಲ್ ಆದ ನಂತರ ಫುಲ್ಲು ನಾನು ಈ ಥರ ಎಲ್ಲ ಕಡೆಯೂ ಕ್ಲೋಸ್ ಮಾಡಿಕೊಂಡು ಸ್ವಲ್ಪ ಹಸಿಟ್ಟನ್ನ ತೊಗೊಂಡು ನಾನು ಲಟ್ಟಿಸ್ಕೊತಾ ಇದ್ದೀನಿ. ಈರುಳ್ಳಿ ಜಾಸ್ತಿ ಹಾಕಿದ್ರೆ ಇನ್ನೊಂದು ಪ್ರಾಬ್ಲಮ್ ಏನಾಗುತ್ತೆ ಅಂತ ಅಂದರೆ ನೀರು ಬೇಗನೆ ಬಿಟ್ಕೊಳ್ಳುತ್ತೆ. ಸೊ ನೋಡ್ಕೊಂಡು ಮಾಡ್ಕೊಳ್ಳಿ. ನನಗೆ ವಾಯ್ಸ್ ಹೋಗ್ಬಿಟ್ಟಿದೆ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ನಾನು ಏನೇ ಹೇಳಬೇಕು ಅಂದ್ರೂ ಅದು ಕೆಟ್ಟದಾಗಿ ಕೇಳಿಸ್ತಾ ಇದ್ದರೆ ಏನೋ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ. ಸೊ ನನ್ನ ವಾಯ್ಸ್ ಸರಿ ಇಲ್ಲದೆ ಇರೋದು ಕಾರಣದಿಂದ ನಾನು ಏನೇ ಮಾತಾಡೋದು ಅದು ಸರಿ ಹೋಗ್ತಾ ಇಲ್ಲ. ಸೊ ಫ್ರೆಂಡ್ಸ್, ಈ ರೀತಿಯಾಗಿ ಲಟ್ಟಿಸ್ಕೊಂಡು ಜಾಸ್ತಿ ಎಳೆಯೋದಕ್ಕೆ ಹೋಗೋದು ಬೇಡ. ಯಾಕಂದರೆ ಜಾಸ್ತಿ ಎಳೆದ್ರೆ ಸ್ಟಫಿಂಗ್ ಏನಿದೆ ಅದು ತುಂಬಾ ಸ್ವಲ್ಪ ಮೆದುವಾಗಿರೋದ್ರಿಂದ ನೀಟಾಗಿ ಬರೋದಿಲ್ಲ. ನೋಡಿ, ಇಷ್ಟಾದರೆ ಸಾಕು. ಈಗ ತವಾ ಸ್ವಲ್ಪ ಬಿಸಿ ಆದಮೇಲೆ ಅದ್ರ ಮೇಲೆ ಒಂಚೂರು ಎಣ್ಣೆ ಹಾಕ್ಬಿಟ್ಟು ಈ ರೀತಿಯಾಗಿ ಬೇಯಿಸ್ಕೋಬೇಕು. ಹಿಂದೆ ಮುಂದೆ ಎರಡು ಕಡೆನೂ ನೀಟಾಗಿ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಜಾಸ್ತಿ ಹೊತ್ತು ಏನು ಬೇಡ. ಇದಕ್ಕೆ ತುಪ್ಪ ಹಾಕ್ಬಿಟ್ರೆ ಅಪ್ಪ ಏನು ಟೇಸ್ಟ್ ಅಂತೀರ. ಇದಕ್ಕೆ ಕೆಂಪು ಚಟ್ನಿ ಅಂತ ಬರುತ್ತೆ ನೋಡಿ, ಅದನ್ನು ಹಾಕ್ಕೊಂಡು ತಿನ್ನೋದ್ರಿಂದನೂ ಇನ್ನೂ ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ನಾನು ಇದಕ್ಕೇ ಇನ್ನೊಂದು ಆಪ್ಷನ್ ಆಗಿ ಏನು ಅಂತ ಮಾಡಿಕೊಂಡೆ ಅಂದರೆ, ನನ್ನ ಪಾಪುಗೆ ಚಪಾತಿ ಏನೋ ತಿಂದ್ಬಿಡ್ತಾನೆ. ಈ ಥರ ಎಲ್ಲ ಮಾಡಿಕೊಟ್ರೆ ಕೆಲವು ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ನನ್ನ ಮಕ್ಕಳಿಗೆ ಏನು ಮಾಡಿಕೊಟ್ರು ಅದನ್ನು ತಿನ್ನೋದಕ್ಕೆ ಹಿಂದೆ ಮುಂದೆ ನೋಡ್ತೀನಿ. ಸೊ ಈಗ ನಾನು ಏನು ಮಾಡಿಕೊಂಡೆ ಅಂದರೆ ಬ್ರೆಡ್ ಟೋಸ್ಟ್ ಥರ ಮಾಡಿಕೊಂಡೆ. ಬ್ರೆಡ್ನ ಎರಡು ಕಡೆನೂ ರೋಸ್ಟ್ ಮಾಡ್ಕೊಂಡಿದ್ದೀನಿ. ರೋಸ್ಟ್ ಮಾಡಿಬಿಟ್ಟು ನಾನೇನು ಮಾಡಿಕೊಂಡೆ, ಮಧ್ಯ ಫಿಲ್ಲಿಂಗ್ ಏನಿದೆಯೋ ಅದೇ ಫಿಲ್ಲಿಂಗ್ನ ಇಟ್ಕೊಂಡು ಮಧ್ಯ ಫಿಲ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಚೀಸ್ ಹಾಕ್ಕೊಂಡು ಮಧ್ಯದಲ್ಲಿ ಎರಡು ಕಡೆನೂ ರೋಸ್ಟ್ ಮಾಡಿಕೊಂಡು ಬೇಯಿಸಿಟ್ಟಿದ್ದೆ. ಸೊ ಇದನ್ನು ನಾನು ಫಸ್ಟು ನನ್ನ ಹಸ್ಬೆಂಡ್ಗೆ ಟೇಸ್ಟ್ ಮಾಡೋದಕ್ಕೆ ಹೇಳಿದೆ ಹೇಗಿದೆ ಅಂತ. ಅವ್ರು ಹೇಳೋರು ತುಂಬಾ ಚೆನ್ನಾಗಿದೆ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಇದು ಚಪಾತಿ ಏನಿತ್ತು ಪರೋಟ ಅದಕ್ಕಿಂತ ತುಂಬಾ ಟೇಸ್ಟಿಯಾಗಿತ್ತು ಅಂತ ಹೇಳಿದ್ರು. ಯಾಕಂದರೆ ಮೈದಾ ಅಲ್ವಾ, ನನಗಿದು ಹೇಳಬೇಕು ಅಂದರೆ ಬ್ರೆಡ್ಡು ಇದೆಲ್ಲ ಮೈದಾ ಹಾಕಿರೋದ್ರಿಂದ ತುಂಬಾ ತಿನ್ನಬಾರ್ದು ಅಂತ. ಹೆಲ್ದಿ ಅಲ್ಲ ಇದು. ಆ್ಯಕ್ಚುಲಿ ಬ್ರೇಕ್ಫಾಸ್ಟು ಅಂದರೆ ಬ್ರೆಡ್ ಹೆಲ್ದಿ ಅಲ್ಲ. ಗೋಧಿ ಹಿಟ್ಟಿಗಿಂತ ಮೈದಾಗಿಂತ ಗೋಧಿ ಹಿಟ್ಟಲ್ಲಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಸೊ ಫ್ರೆಂಡ್ಸ್, ಫೈನಲಾಗಿ ರೆಡಿಯಾಗಿದೆ ನನ್ನ ಬ್ರೇಕ್ಫಾಸ್ಟು. ಇದು ಬಂದುಬಿಟ್ಟು ಪಾಲಕ್ ಪರೋಟ, ಪಾಲಕ್ಕು ಕಾರ್ನ್ ಪನ್ನೀರ್ ಪರೋಟ.
ಸೊ ಫ್ರೆಂಡ್ಸ್ ಇಷ್ಟ ಆಗಿತ್ತು. ಇದ್ರ ಜೊತೆಗೆ ನನ್ನ ಮಗಳದು ಹೀರೋ ಕಿಡ್ಸಿಂದ ಕಿಟ್ ಕೊಟ್ಟಿದ್ರು. ತುಂಬಾ ಖುಷಿ. ನನ್ನ ಮಗಳಿಗೆ ನೋಡೋಕ್ಕಾಗ್ತಾ ಇರಲಿಲ್ಲ. ಮಲ್ಕೊಂಡು ಎದ್ದಿದ ತಕ್ಷಣ ತೊಗೊಳಪ್ಪ ಪಪ್ಪ ಬ್ಯಾಗ್ ಕೊಟ್ಟಿದ್ದಾರೆ ಅಂತೆ, ಸ್ಕೂಲಿಂದ ಬ್ಯಾಗ್ ತಂದಿದ್ದಾರೆ ಅಂತ ಅಂದಿದ ತಕ್ಷಣ ಸಾಹಸ ಮಾಡಿ ಜಿಪ್ ಓಪನ್ ಮಾಡಿ ಏನೇನು ಕೊಟ್ಟಿದ್ದಾರೆ ಅಂತ ನೋಡಿಕೊಂಡು ಖುಷಿ ಆಗೋಯ್ತು. ಮುಖದಲ್ಲಿ ಎಕ್ಸ್ಪ್ರೆಷನ್ ನೋಡಿ ಹೆಂಗಿದೆ ಅಂತ. ಸೊ ಅವನಿಗೆ ಟೀಚರ್ ಹೇಳಿದರು, ಬಾಕ್ಸ್ ಏನು ಕೊಟ್ಟಿದ್ದಾರೆ ಅದನ್ನು ಓಪನ್ ಮಾಡೋದಕ್ಕೆ ಹೋಗಬೇಡಿ, ಯಾಕಂದರೆ ಮಕ್ಕಳು ತುಂಬ ಎಕ್ಸೈಟ್ಮೆಂಟ್ ಆಗಿಬಿಡ್ತಾರೆ, ನನಗದು ಬೇಕು ಆಟ ಆಡೋದಕ್ಕೆ ಅಂತ. ಬಟ್ ಅವರು ನೆಕ್ಸ್ಟ್ ಅಪ್ಕಮಿಂಗ್ ಡೇಸಲ್ಲಿ ಅದನ್ನು ಯೂಸ್ ಮಾಡಬೇಕಾಗಿರುತ್ತೆ ಅಂತ. ಸೊ ಅವನು ಓಪನ್ ಮಾಡೋದಕ್ಕೆ ಬಿಡಲಿಲ್ಲ. ಓಪನ್ ಮಾಡಾದ್ಮೇಲೆ ನನಗೆ ಫುಲ್ಲು ಸಂಜೆ ಎಲ್ಲ ತಲೆ ತಿಂದಾಕ್ಬಿಟ್ಟ. ಸೊ ಫ್ರೆಂಡ್ಸ್, ಇದಾಗಿತ್ತು ಈ ದಿನ. ಈ ವಿಡಿಯೋ ನಿಮಗೆ ನನ್ನ ವಾಯ್ಸಿಂದ ಏನಾದ್ರು ಬೋರ್ ಆಗಿದರೆ ಸೈಡ್ಗೆ ಇಟ್ಬಿಡಿ. ಇದು ಫುಲ್ ಹೆಲ್ದಿ ಪ್ಯಾಕೇಜ್ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಇನ್ನೂ ಯಾರಾದರೂ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.